ಹಲೋ ಫ್ರೆಂಡ್ಸ್, ನನ್ನ ಹೆಸರು ರಾಘವೇಂದ್ರ. ಸೊ ನಾನು ಇವಾಗ ಏನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಇಯರ್ ಇಂಜಿನಿಯರಿಂಗು SSP ಸ್ಕಾಲರ್ಶಿಪ್ಪು. ಸೊ CET ಥ್ರೂ ಯಾರ್ಯಾರು ಅಡ್ಮಿಷನ್ ಆಗಿದ್ದೀರೋ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಇದೆ. ಸೊ ಅಪ್ಲಿಕೇಶನ್ ಹೋಗ್ತಾ ಇದೆ. ಅಪ್ಲೈ ಮಾಡ್ಕೊಂಡ್ರೆ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಿಮಗೆ ಒಂದು ಡೀಟೇಲ್ಸ್ ತೋರಿಸ್ತೀನಿ. ಓಕೆ, ಇಲ್ಲಿ ಒಂದು ಹುಡುಗಿದಿದೆ ನನ್ನ ಹತ್ರ ಅಪ್ಲಿಕೇಶನು. ಓಕೆ, ಎಲ್ಲ ಅಪ್ಲಿಕೇಶನನ್ನು ಫಸ್ಟ್ ಒನ್ನು CBSE ಅಲ್ಲಿ 10th ಫಸ್ಟ್ PU ಓದ್ತಾ ಇಲ್ಲ, ಸೆಕೆಂಡ್ PU ಓದ್ತಾ ಇಲ್ಲ. ಆಮೇಲೆ ನೆಕ್ಸ್ಟು USN ನಂಬರು ನನಗೆ ಸೆಕೆಂಡ್ ಇಯರಲ್ಲಿ ಬರುತ್ತೆ. ಸೆಕೆಂಡ್ ಇಯರ್ ಯಾರು ಓದ್ತಾ ಇರ್ತಾರೋ ಅವ್ರು ಮಾತ್ರ USN ಇಂದ ಅಪ್ಲೈ ಮಾಡೋದು. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಇಯರ್ ಪ್ರೊಫೆಷನಲ್ ಕೋರ್ಸು ಬಂದ್ಬಿಟ್ಟು CET ಥ್ರೂ ಅಡ್ಮಿಷನ್ ಆಗಿದ್ದೀನಿ KEA ಇಂದ. ನೆಕ್ಸ್ಟು KEA ಇಂದ ಓಕೆ UG ಅವ್ರ ಕೌನ್ಸಿಲಿಂಗ್ ನಂಬರ್ ಬಂದ್ಬಿಟ್ಟು CP237 ಅಂತ ಇದೆ. ನೆಕ್ಸ್ಟ್ ಕೌನ್ಸಿಲಿಂಗ್ ಇಯರ್ ಬಂದ್ಬಿಟ್ಟು 2025. ಕೌನ್ಸಿಲಿಂಗ್ ಕೋರ್ಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್. ಓಕೆ, ಇಲ್ಲಿ ಗೆಟ್ ಡಾಟಾ ಅಂತ ಎಂಟ್ರಿ ಮಾಡ್ತೀನಿ. ಓಕೆ, ಇಲ್ಲಿ ಬಂತು ನೋಡಿ ಡೀಟೇಲ್ಸ್. ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟು ಬಂಟ್ಕಳದಲ್ಲಿ ಓದ್ತಾ ಇರೋದು. BE ಓದ್ತಾ ಇದ್ದಾರೆ. ಫಸ್ಟ್ ಇಯರ್ ಓದ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಅಡ್ಮಿಷನ್ ಥ್ರೂ ಬಂದ್ಬಿಟ್ಟು KE ಅಡ್ಮಿಷನ್ನು. ಓಕೆ, ಇದೆಲ್ಲ ಫುಲ್ ಡೀಟೇಲ್ಸ್ ಇಲ್ಲಿ ಬಂತು. ಇವಾಗ ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು ಅಂತಂದರೆ, ನನ್ನ ಕೋರ್ಸು ಸ್ಟಾರ್ಟ್ ಆಗಿರೋ ಡೇಟು, ಮಂತ್, ಇಯರ್ ಹಾಕಬೇಕು. ಕೋರ್ಸ್ ಸ್ಟಾರ್ಟ್ ಆಗಿರೋದು ನಿಮಿಷ, ಅವ್ರದ್ದು ಅಡ್ಮಿಷನ್ ಆರ್ಡರ್ ಕಾಪಿ ಇದೆ. ಓಕೆ, ಇದು ಅಡ್ಮಿಷನ್ ಆರ್ಡರ್ ಕಾಪಿ. ಈ ಹುಡುಗಿ 1/8/2025 ಅಡ್ಮಿಷನ್ ಆಗಿರೋದು. ಅಷ್ಟರೊಳಗೆ ಹೋಗಿ ಅಡ್ಮಿಷನ್ ಆಗಬೇಕಾಯ್ತು, ಆಗಿದ್ದಾರೆ. ಇನ್ನೊಂದ್ಸರಿ ಚೆಕ್ ಮಾಡ್ಕೊತೀನಿ. ಡೇಟ್ ಆಫ್ ಇಶ್ಯೂ 6/8 ಅಂತ ಇದೆ. ಅಡ್ಮಿಷನ್ 1/8. ನಾನಿಲ್ಲಿ ಆಗಸ್ಟಲ್ಲಿ 11ನೇ ತಾರೀಕು ಹಾಕ್ತೀನಿ. ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಇದೆ. ಅವ್ರಿಗೆ ಹೆಸರು ಪೂಜಾ KO CP237. ಓಕೆ, ಇನ್ನೊಂದ್ಸರಿ ಹಾಕಬೇಕು. ಓಕೆ, ಈ ಥರ ಡೀಟೇಲ್ಸ್ ಬರಬೇಕು. ಬಂದರೆ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದು. ಅಪ್ಲಿಕೇಶನ್ ಹೋಗ್ತಾ ಇದೆ. ಯಾರ್ಯಾರು ಫಸ್ಟ್ ಇಯರ್ ಇಂಜಿನಿಯರಿಂಗು CET ಥ್ರೂ ಅಡ್ಮಿಷನ್ ಆಗಿದ್ರೋ ಅವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಫ್ರೆಂಡ್ಸ್.